ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್, ಬೋಧಯಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಮಕ್ಕಳೇ, ಪ್ರೀವಿಯಸ್ಲಿ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ಗಿನ್ನ ಮುಂಚೆ ಒಂದು ವಿಡಿಯೋ ರಿಲೀಸ್ ಆಗಿತ್ತು KCETಗೆ ಫಸ್ಟ್ ಚಾಪ್ಟ್ರದು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ನಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಲ್ಲಿ. ಆ ಇಂಪಾರ್ಟೆಂಟ್ ಟಾಪಿಕ್ಸ್ನ KCETಗೆ ಬೇಸ್ಮೆಂಟ್ ಆಗುತ್ತೆ, ಮರಿದಿರ ಪ್ರಾಕ್ಟೀಸ್ ಮಾಡಿ. ಇವತ್ತು ನೆಕ್ಸ್ಟ್ ಚಾಪ್ಟರ್ ಅಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸಲ್ಲಿ ಇವತ್ತು ಒಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡೋಣ. ನಾನು ಈ ಐಡಿಯಾ ಮುಖಾಂತರ ಲಾಂಗ್ ಫಾರ್ಮಲ್ಲಿ ಇನ್ಮೇಲೆ ಒಂದೊಂದು ಪ್ರಾಬ್ಲಮ್ ಆದರೂ ಸಾಲ್ವ್ ಮಾಡ್ತೀನಿ. ಸೊ ನಿಮಗೂ ವರ್ತ್ ಅಂತ ಅನ್ನಿಸ್ಬೇಕಲ್ವಾ? ಸೊ ಅದಕ್ಕೋಸ್ಕರ ಯಾವುದೇ ಮೊಮೆಂಟಲ್ಲಿ ಇಷ್ಟ ಆಗಿದ್ರೆ ಲೈಕ್ ಮಾಡೋ ಮುಖಾಂತರ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ, ಸಜೆಷನ್ಸ್ ಬಾಕ್ಸ್ ಓಪನ್ ಆಗಿರುತ್ತೆ. ನೀವು ಕಮೆಂಟ್ಸಲ್ಲಿ ತಿಳಿಸಿ ಸೆಷನ್ ಯಾವ ರೀತಿ ಇರುತ್ತೆ ಅಂತ, ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ. ಓಕೆನಾ? ಸೊ KCET PU2 ಫಿಸಿಕ್ಸ್ ಇವತ್ತಿನ ಡಿಸ್ಕಸ್ ಮಾಡೋಣ. ಇಂಪಾರ್ಟೆಂಟ್ ಕಾನ್ಸೆಪ್ಟು, ಬೇಸಿಕ್ ಟು ಪ್ರಾಬ್ಲಮ್ಸ್ ಕೂಡ ಹೇಳ್ತಾ ಒಂದು KCET ಪ್ರೀವಿಯಸ್ ಇಯರ್ ಸಾಲ್ವ್ ಮಾಡೋಣ. ಓಕೆನಾ? ವೈ ದಿಸ್ ಚಾಪ್ಟರ್ ಇಸ್ ಕ್ರಿಟಿಕಲ್ ಫಾರ್ KCET. ಈ ಚಾಪ್ಟರ್ನಲ್ಲಿ ನೀವು ನೋಡಿದ್ದೀರಾ ಪೊಟೆನ್ಷಿಯಲ್ ಎನರ್ಜಿ ಮೇಲೆ ವರ್ಕ್ ಅಂತ ಕನ್ಸಿಡರ್ ಮಾಡ್ತಿಲ್ಲ, ವರ್ಕ್ ಡನ್ ಅಲ್ಲೇ ಪೊಟೆನ್ಷಿಯಲ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡ್ತೀರಾ. 2 charges in the absence of electric field, 3 charges in the absence of electric field, 2 charges in the presence of electric field. ಇವೆಲ್ಲ ಕಂಟಿನ್ಯೂಟಿ ಇರುತ್ತೆ. ಅವೆಲ್ಲ ಕಾನ್ಸೆಪ್ಟ್ಸು ಒಂದೇ ಚಾಪ್ಟ್ರಲ್ಲಿ ರೆಗ್ಯುಲರ್ ಬೇಸಿಸ್ ಮೇಲೆ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಥರ ಇರುತ್ತೆ. ಸೊ ಆ ಕನ್ಫ್ಯೂಷನ್ ಇಟ್ಕೊಳ್ಬಾರ್ದು. ಯಾವುದೇ ಒಂದು ಒನ್ ಶಾರ್ಟ್ ವಿಡಿಯೋ ನೋಡೋ ಮುಖಾಂತರ ನೀವು ನಿಮ್ಮ ಕಾನ್ಸೆಪ್ಟ್ ಬೇಸ್ಮೆಂಟ್ನ ಫುಲ್ಲು ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಇವತ್ತು ಡಿಸ್ಕಸ್ ಮಾಡೋಣ ಈ KCETಗೆ ಯಾವ ರೀತಿ ಎಸ್ಪೆಷಲಿ ಪ್ರಿಪೇರ್ ಆಗಬೇಕು ಅಂತ. ಫಸ್ಟು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬೇಸ್ಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಬೋರ್ಡ್ಸಲ್ಲಿ. ಫಾರ್ಮುಲಾ ಬೇಸ್ಡ್ MCQs, ಕಾನ್ಸೆಪ್ಚುಯಲ್ MCQs, ಫೌಂಡೇಶನ್ ಫಾರ್ ಎಲೆಕ್ಟ್ರಾನಿಕ್ಸ್. ಆ್ಯಕ್ಚುಲಿ ಎಲೆಕ್ಟ್ರೋಸ್ಟ್ಯಾಟಿಕ್ಸು ಇವೆಲ್ಲ ಫೌಂಡೇಶನ್ ಕ್ರಿಯೇಟ್ ಮಾಡುತ್ತೆ ಎಲೆಕ್ಟ್ರಾನಿಕ್ಸ್ ಬೇಸಿಸ್ ಮೇಲೆ. ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಕೋರ್ಸ್ಗೆ ಇದು ಬೇಸ್ಮೆಂಟ್ ಆಗುತ್ತೆ. ಓಕೆ, ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬೇಸಿಕ್ಸ್. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ದ ವರ್ಕ್ ಡನ್ ಟು ಬ್ರಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಎ ಪಾಯಿಂಟ್ ಇನ್ ದ ಎಲೆಕ್ಟ್ರಿಕ್ ಫೀಲ್ಡ್. ಇದು ಆಲ್ರೆಡಿ ಗೊತ್ತಿರಬೇಕು. ಎಫೆಕ್ಟಿವ್, ಒಂದು ಚಾರ್ಜಿಂದ ಸಮ್ ಎಫೆಕ್ಟ್ ಬರ್ತಿದೆ, ಯಾವ್ಯಾವ ಪ್ಲೇಸಲ್ಲಿ ನಿಯರ್ ದ ಚಾರ್ಜ್, ಅವೇ ಫ್ರಮ್ ದಿ ಚಾರ್ಜ್, ಆ ಎಫೆಕ್ಟ್ ಎಷ್ಟಿರುತ್ತೆ ಅದನ್ನು ಒಂದು ಟೆಸ್ಟ್ ಚಾರ್ಜ್ ಮುಖಾಂತರ ಮೂವ್ ಮಾಡೋ ಮುಖಾಂತರ ಇನ್ಫಿನಿಟಿ ಟು ಸಮ್ ಪಾಯಿಂಟ್ವರೆಗೂ ಮೂವ್ ಮಾಡೋ ಮುಖಾಂತರ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ತೊಗೊಳ್ತೀವಿ ಅಲ್ವಾ? ಅದರಲ್ಲಿ ಟೆಸ್ಟ್ ಚಾರ್ಜ್ ಯೂಸ್ ಮಾಡಿ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಚೂಸ್ ಮಾಡೋದನ್ನೇ ಪೊಟೆನ್ಷಿಯಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸ್ಪೆಸಿಫಿಕ್ಕಾಗಿ ಇವೆರಡಕ್ಕೂ ಏನಾದರೂ ಡಿಫ್ರೆನ್ಸಾ? ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಸಮ್ ಎಫೆಕ್ಟ್, ಆ ಎಫೆಕ್ಟ್ ಯಾವ್ಯಾವ ಪಾಯಿಂಟಲ್ಲಿ ಎಷ್ಟು, ಅದು ಪೊಟೆನ್ಷಿಯಲ್. ಒಳ ಅರ್ಥ ಕಂಡುಹಿಡ್ಕೊಳ್ಳಿ. ಸೊ V is equal to W by Q. This is a very important thing. V is equal to W by Q. This is the energy. W is equal to V into Q. ಈ ಕ್ರಾಸ್ ಯಾವ ಫಾರ್ಮಲ್ಲಿ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದಾಗುತ್ತೆ. ಸೊ ಯೂನಿಟು, ವೋಲ್ಟು, ಈ ಮೂರು ಕಾನ್ಸೆಪ್ಟು ಪೊಟೆನ್ಷಿಯಲ್, ವರ್ಕ್ ಡನ್, ಚಾರ್ಜ್. ಸೊ ನೆಕ್ಸ್ಟ್ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ಒಂದು ಪಾಯಿಂಟ್ ಚಾರ್ಜ್ ನೋಡಿ, ಇಲ್ಲಿ ಒಂದು ಪಾಯಿಂಟ್ ಚಾರ್ಜ್ ನೋಡ್ತಿದ್ದೀರಲ್ವಾ? ಈ ಬರ್ತಿದೆಯಲ್ಲ, ಅದು ಎಫೆಕ್ಟ್. ಅದು ಆ ಎಫೆಕ್ಟ್ ಯಾವ್ಯಾವ ಪಾಯಿಂಟಲ್ಲಿ, ಈ ರೀಜನ್ಸು ನೋಡ್ತಿರ್ಬೋದು, ಈಕ್ವಿ ಪೊಟೆನ್ಷಿಯಲ್. ಅದು ಆ ಪಾಯಿಂಟ್ಸಲ್ಲೆಲ್ಲ ಈಕ್ವಿ ಪೊಟೆನ್ಷಿಯಲ್ಲು ನೋಡಿ. ಒಂದೇ ಇದರಲ್ಲಿ ಎಲ್ಲ ಕಾನ್ಸೆಪ್ಟ್ಸು ಬರುತ್ತೆ. ಆಯಾ ಪಾಯಿಂಟಲ್ಲಿ ಇಲ್ಲಿ ರೌಂಡ್ ಅಂತ ಕಾಣಿಸ್ತಿದ್ರಲ್ಲ, ಸರ್ಕಲ್ಸ್, ಕಾನ್ಸೆಂಟ್ರಿಕ್ ಸರ್ಕಲ್ಸ್, ಅಲ್ಲಿ ಪೊಟೆನ್ಷಿಯಲ್ ಸೇಮ್ ಇರುತ್ತೆ. ಈ ಎಫೆಕ್ಟ್ ಹಿಂಗೆ ಆಚೆ ಬರ್ತಿರೋದು ಪಾಸಿಟಿವ್ ಚಾರ್ಜಿಂದ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅವೇ ಅಲ್ವಾ? ಇಷ್ಟು ಬೇಸಿಕ್ ಥಿಂಗ್ಸ್ ಎಲ್ಲ ನೀವು KCET ಕ್ಯಾರಿ ಮಾಡಬೇಕಾಗುತ್ತೆ. V is equal to Q by 4πε0R. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, ಬೇಸಿಕ್ ಫಾರ್ಮುಲಾ. ಈ ರೀತಿ ಶಾರ್ಟ್ ಫಾರ್ಮಲ್ಲಿ ತೊಗೊಳ್ತೀವಿ. ಪೊಟೆನ್ಷಿಯಲ್ ಡಿಕ್ರೀಸಸ್ ವಿತ್ ಇನ್ಕ್ರೀಸಿಂಗ್ ಡಿಸ್ಟೆನ್ಸ್. ಹೌದು, ಈ ಡಿಸ್ಟೆನ್ಸು ಚಾರ್ಜಿಂದ ದೂರ ಹೋದಂಗೆಲ್ಲ ಪೊಟೆನ್ಷಿಯಲ್ ಡಿಕ್ರೀಸ್ ಆಗುತ್ತೆ. ಪಾಸಿಟಿವ್ ಚಾರ್ಜ್, ಪಾಸಿಟಿವ್ ಪೊಟೆನ್ಷಿಯಲ್, ಲೈಕ್ ದಿಸ್ ವಿ ಆರ್ ಕನ್ಸಿಡರಿಂಗ್. ನೆಗೆಟಿವ್ ಚಾರ್ಜ್, ನೆಗೆಟಿವ್ ಪೊಟೆನ್ಷಿಯಲ್. ಓಕೆ, ಪಾಯಿಂಟ್ ಚಾರ್ಜ್ ಅಟ್ ದಿ ಸೆಂಟರ್, ಕಾನ್ಸೆಂಟ್ರಿಕ್ ಸ್ಪೆರಿಕಲ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಅಟ್ ಇನ್ಕ್ರೀಸಿಂಗ್ ಡಿಸ್ಟೆನ್ಸಸ್ R1, R2, R3. ಡಿಸ್ಟೆನ್ಸಸ್ ಇನ್ಕ್ರೀಸ್ ಆಗ್ತಿದೆ. R1 ಇಂದ R2, ಇಂದ R2, R1 ಇಲ್ಲಿಂದನೇ ಬರಬೇಕು. R1 ಇಲ್ಲಿಂದ. ಓಕೆ, ಸೊ ವಿಲ್ ಡಿಸ್ಕಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಏನಿದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ, ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್, ಇಲ್ಲಿ ಪೊಟೆನ್ಷಿಯಲ್ ಬೇರೆ, ಇಲ್ಲೂ ಪೊಟೆನ್ಷಿಯಲ್ ಬೇರೆನಾ? ಅದು ದಟ್ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್, ವೋಲ್ಟೇಜ್. ಸೊ ಡೆಫಿನೇಷನ್ನು ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಅಂತ ಬರುತ್ತೆ. ಅಲ್ಲಿ ಇನ್ಫಿನಿಟಿ ಟು ಸಮ್ ಪಾಯಿಂಟ್. ಇಲ್ಲಿ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್ ಟು ಮೂವ್ ಎ ಪಾಸಿಟಿವ್ ಚಾರ್ಜ್ ಬಿಟ್ವೀನ್ 2 points A and B. ದಟ್ ಈಸ್ ಆಲ್ಸೋ ಕರೆಕ್ಟ್. ಬಿಟ್ವೀನ್ 2 points ಈ ಟೆಸ್ಟ್ ಚಾರ್ಜ್ನ ಮೂವ್ ಮಾಡಿರಬೇಕು ಪೊಟೆನ್ಷಿಯಲ್ನಲ್ಲೇ. ಅದನ್ನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ತಗೊಳ್ತೀವಿ. ಡೆಲ್ಟಾ V ಪೊಟೆನ್ಷಿಯಲ್ ಡಿಫ್ರೆನ್ಸ್, VA ಮೈನಸ್ VB, W by Q ಓನ್ಲಿ. SI ಯೂನಿಟ್ ವೋಲ್ಟ್, ಜೌಲ್ ಪರ್ ಕೂಲುಂಬ್ ಆಲ್ಸೋ ಕರೆಕ್ಟ್. W ಅಂದ್ರೇ ಜೌಲ್ ಅಲ್ವಾ, Qಗೆ ಚಾರ್ಜ್, ಜೌಲ್ ಪರ್ ಕೂಲುಮ್.
So a positive charge moves naturally from high potential to low potential just like water flows downhill. ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಪೊಟೆನ್ಷಿಯಲ್ಗೆ ಹೋಗುತ್ತೆ. ವರ್ಕ್ ಮಸ್ಟ್ ಬಿ ಡನ್ ಎಕ್ಸ್ಟರ್ನಲಿ ಟು ಮೂವ್ ಚಾರ್ಜ್ ಫ್ರಮ್ ಲೋ ಟು ಹೈ ಪೊಟೆನ್ಷಿಯಲ್. ಸೊ ನೆಕ್ಸ್ಟ್ ಬೇಸಿಕಲಿ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ನೋಡ್ತಿರ್ಬೋದು ಕಾನ್ಸೆಂಟ್ರಿಕ್ ಸರ್ಕಲ್ಸು, ಅದು ನೋಡಿ ಎಫೆಕ್ಟ್ ಥರನೇ ಕೊಟ್ಟಿದ್ದಾರೆ. ಆ ಎಫೆಕ್ಟ್ ಥರ ಈ ರೀಜನಲ್ಲೆಲ್ಲ ಪೊಟೆನ್ಷಿಯಲ್ ಸೇಮ್ ಇರುತ್ತೆ. ಈ ಪಾಯಿಂಟ್ಸಲ್ಲಿ ಈ ಸರ್ಕಲ್ನಲ್ಲಿ ಎಲ್ಲೇ ಪಾಯಿಂಟ್ ತೊಗೊಂಡ್ರು ಅಲ್ಲೂ ಪೊಟೆನ್ಷಿಯಲ್ ಸೇಮು. ಈ ಪಾಯಿಂಟಲ್ಲಿ ಎಲ್ಲೇ ಪಾಯಿಂಟ್ ಕನ್ಸಿಡರ್ ಮಾಡಿದ್ರು ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೇಮ್ ಇರುತ್ತೆ. ಅಂದರೆ ಈ ಚಾರ್ಜಿಂದ ಪ್ರೊಡ್ಯೂಸ್ ಆಗ್ತಿರೋದು ಪೊಟೆನ್ಷಿಯಲ್ ಸೇಮ್ ಅಂತ ಅರ್ಥ. ಆ ಕಾನ್ಸೆಪ್ಟನ್ನ ಕರೆಕ್ಟಾಗಿ ಕಲ್ತ್ಕೊಳ್ಳಿ. KCET ಕಾನ್ಸೆಪ್ಟ್ ಮೇಲೆ ರಿಪೀಟ್ ಆಗ್ತಾನೆ ಇರುತ್ತೆ, ಕೆಲವು ಸಲ ಡೈರೆಕ್ಟ್ ಕ್ವಶನ್ ಬರುತ್ತೆ. ಓಕೆ, ಝೀರೋ ವರ್ಕ್ ಡನ್. ಏನಿದು ಝೀರೋ ವರ್ಕ್ ಡನ್ನು? ಇವಾಗ ಇಲ್ಲೂ ಪೊಟೆನ್ಷಿಯಲ್ ಸೇಮ್, ಇಲ್ಲೂ ಪೊಟೆನ್ಷಿಯಲ್ ಸೇಮ್ ಅಂತ ಹೇಳಿದೆ. ನಾನು ಟೆಸ್ಟ್ ಚಾರ್ಜ್ನ ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ. ವರ್ಕ್ ಡನ್ ವಿಲ್ ಬಿ ಝೀರೋ ಓನ್ಲಿ. ಇನ್ ದ ಸೇಮ್ ಪೊಟೆನ್ಷಿಯಲ್ ದ ವರ್ಕ್ ಡನ್ ವಿಲ್ ಬಿ ಝೀರೋ. ನೋ ವರ್ಕ್ ಈಸ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್ ಅಲಾಂಗ್ ಆ್ಯನ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಲ್ಲಿ ಚಾರ್ಜಸ್ ಮೂವ್ ಮಾಡಿದ್ರೆ ವರ್ಕ್ ಡನ್ ಝೀರೋ. ಪರ್ಪೆಂಡಿಕ್ಯುಲರ್ ಟು ಎಲೆಕ್ಟ್ರಿಕ್ ಫೀಲ್ಡ್. ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಟ್ ಎವ್ರಿ ಪಾಯಿಂಟ್. ಇದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸು. ಎಲೆಕ್ಟ್ರಿಕ್ ಫೀಲ್ಡ್ ನೋಡಿ ಪರ್ಪೆಂಡಿಕ್ಯುಲರ್ ಆಗಿ ಹೋಗ್ತಿರುತ್ತೆ ಅಲ್ವಾ. ದಿಸ್ ವಿಲ್ ಬಿ ದ ಪರ್ಪೆಂಡಿಕ್ಯುಲರ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ಪರ್ಪೆಂಡಿಕ್ಯುಲರ್. ನೆವರ್ ಇಂಟರ್ಸೆಕ್ಟ್. Two equipotential surfaces can never cross. That would imply two potentials at one point. ಈ ಸರ್ಫೇಸು ಕೋಯಿನ್ಸೈಡ್ ಆಗುತ್ತಾ? ಅಬ್ಸರ್ವ್ ಮಾಡಿ, ಇದು ಕಾನ್ಸೆಂಟ್ರಿಕ್ ಸರ್ಕಲ್ ಅಂತ ಅಂದಾಗ ಇದು ಕಂಟಿನ್ಯೂಸ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ನೆವರ್ ಕ್ರಾಸ್ ಈಚ್ ಅದರ್. ಕ್ರಾಸ್ ಆಯಿತು ಅಂದರೆ ಒಂಥರ ಅಸ್ಯೂಮ್ ಮಾಡಿದ್ರೆ ಕೊರೋಲರಿ ಅಂತ ನೋಡಿರ್ತೀರ, ಕಾನ್ವರ್ಸ್ಲಿ ಅಂತ ನೋಡಿರ್ತೀರ ಮ್ಯಾಥಮೆಟಿಕ್ಸಲ್ಲಿ. ಆ ಪಾಯಿಂಟ್ನಲ್ಲಿ ರಿವರ್ಸ್ ಆಗಿ ಯೋಚನೆ ಮಾಡಿದ್ರೆ ಇಂಟರ್ಸೆಕ್ಟ್ ಆಗ್ತಿದೆ ಅಂದಾಗ ಎರಡು ಟ್ಯಾಂಜೆಂಟ್ಸ್ ಬರುತ್ತೆ, ವಿಚ್ ಈಸ್ ನಾಟ್ ಪಾಸಿಬಲ್. ಈವನ್ ಇನ್ ದ ಸೇಮ್ ಫಾರ್ಮ್ ಈಕ್ವಿ ಪೊಟೆನ್ಷಿಯಲಲ್ಲಿ ಎರಡು ಡೈರೆಕ್ಷನ್ಸು ಬರೋದಿಲ್ಲ, ಎರಡು ಸರ್ಫೇಸಸ್ಸು ಕೋಯಿನ್ಸೈಡ್ ಆಗೋದಿಲ್ಲ. ಗೊತ್ತಾಗ್ತಿದೆಯಲ್ಲ? ಈ ಥಿಂಗ್ಸ್ನೆಲ್ಲ ನೀವು KCET ಕ್ಯಾರಿ ಮಾಡಬೇಕು. ಸೊ ವಿ ವಿಲ್ ಕನ್ಸಿಡರ್ ಕೆಪಾಸಿಟೆನ್ಸ್. ಇಲ್ಲಿ ಟೂ ಕಂಡಕ್ಟರ್ಸ್ ನೋಡ್ತಿರ್ಬೋದು. ಪಾಸಿಟಿವ್ ಇಂದ ನೆಗೆಟಿವ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆ್ಯಕ್ಟ್ ಆಗ್ತಿರುತ್ತೆ. ಪಾಸಿಟಿವ್ ಟು ನೆಗೆಟಿವ್ ಡಿಸ್ಟೆನ್ಸ್ ಎಲ್ಲ ಇದು ಟೂ ಕಂಡಕ್ಟರ್ಸಲ್ಲಿ ಒನ್ ಸೈಡ್ ಪಾಸಿಟಿವ್ ಒನ್ ಸೈಡ್ ನೆಗೆಟಿವ್ ಅಸ್ಯೂಮ್ ಮಾಡಿ. Capacitance is the ability of a conductor to store electric charge at a given potential. ಸರ್ಟೆನ್ ಪೊಟೆನ್ಷಿಯಲಲ್ಲಿ ವಿನಲ್ಲಿ ಚಾರ್ಜಸ್ ಸ್ಟೋರ್ ಆಗಿರುತ್ತಲ್ವಾ, ಅದನ್ನು ನಾವು ಕೆಪಾಸಿಟೆನ್ಸ್ ಅಂತ ತೊಗೊಳ್ತೀವಿ. ಕ್ಲಿಯರ್? ಸೊ ಯೂನಿಟು ಫ್ಯಾರೆಡು. ಇನ್ನೊಂದು ಯೂನಿಟ್ ಇದೆ ಚಾರ್ಜ್ಗೆ ಕೂಲುಮ್ ಆ್ಯಂಡ್ ವೋಲ್ಟೇಜ್ಗೆ ವೋಲ್ಟ್ ಓನ್ಲಿ. ಕೂಲುಮ್ ಪರ್ ವೋಲ್ಟ್ ಆಲ್ಸೋ ಕರೆಕ್ಟ್. ಯೂಶಲಿ ನಾವು ಫ್ಯಾರಡೆ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಕೆಪಾಸಿಟರ್ಸ್ ನೋಡ್ತಿರ್ಬೋದು. ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವಿಂದ ಇಲ್ಲಿ ನೋಡಿ ಪಾಸಿಟಿವಿಂದ ನೆಗೆಟಿವ್ಗೆ ಆ್ಯಕ್ಟ್ ಆಗ್ತಿದೆ. ಇದು ಡಿಸ್ಟೆನ್ಸು, ಸರ್ಟೆನ್ ಏರಿಯಾ ತೊಗೊಳ್ತೀವಿ. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇನ್ ಬಿಟ್ವೀನ್ ಡೈಎಲೆಕ್ಟ್ರಿಕ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ನ ಮಲ್ಟಿಪ್ಲೈ ಮಾಡ್ತೀವಿ K. C is equal to epsilon naught A by D ಓನ್ಲಿ. ಸೊ ದೀಸ್ ಆರ್ ದಿ ಥಿಂಗ್ಸ್. ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಲೂ ಬೇಕಾದ್ರೂ ಬರೀಬೋದು. ಡಿಫ್ರೆಂಟ್ ಕೆಪಾಸಿಟರ್ಸು ಸೀರೀಸ್ನಲ್ಲಿ ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದಾಗ ಯಾವ ರೀತಿ ಆಗುತ್ತೆ ಅನ್ನೋ ಕಾನ್ಸೆಪ್ಟು. ಪ್ಯಾರಲಲ್ ಇದ್ದಾಗ ಆ್ಯಡ್ ಮಾಡ್ತೀವಿ, ಸೀರೀಸಲ್ಲಿದ್ದಾಗ ಈ ರೀತಿ ಸಮ್ ಆಫ್ ದಿ ಡಿವೈಡ್ ಮಾಡ್ಕೊಳ್ತೀವಿ ಅಲ್ವಾ. ಸೊ ಸೇಮ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಈಚ್ ಕೆಪಾಸಿಟರ್. ಚಾರ್ಜ್ ಡಿವೈಡ್ಸ್ ಅಮಾಂಗ್ ಕೆಪಾಸಿಟರ್ಸ್. ಇಲ್ಲಿ ಸೇಮ್ ಚಾರ್ಜ್ ಆನ್ ಈಚ್ ಕೆಪಾಸಿಟರ್, ಪೊಟೆನ್ಷಿಯಲ್ ಡಿವೈಡ್ಸ್ ಅಕ್ರಾಸ್ ಈಚ್ ಕೆಪಾಸಿಟರ್. ಅಂದರೆ ಇಲ್ಲಿ ಪ್ಯಾರಲಲ್ ಕೆಪಾಸಿಟರ್ಸ್ ಎರಡು ಲೈನು ಸೇಮು. ಪ್ಯಾರಲಲ್ ಕೆಪಾಸಿಟರ್ಸ್ C1 C2 ಪೊಟೆನ್ಷಿಯಲ್ ಪ್ಯಾರಲಲ್ಲಿ ಸೇಮು. ಇಲ್ಲಿ ಸೀರೀಸ್ ತಗೊಂಡಾಗ ಎರಡು ಕೆಪಾಸಿಟರ್ಸ್ ವೋಲ್ಟೇಜು ಡಿವೈಡ್ ಆಗುತ್ತೆ. ಈ ಪಾಯಿಂಟ್ನೇ ಹೇಳ್ತಿರೋದು. ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ ಇನ್ ಟರ್ಮ್ಸ್ ಆಫ್ ಎನರ್ಜಿ ಸ್ಟೋರ್ಡ್, ಎಷ್ಟು ಎನರ್ಜಿ ಸ್ಟೋರ್ ಆಗಿದೆ ಅಂತ. ಸೊ ಇನ್ ಟರ್ಮ್ಸ್ ಆಫ್ C ಆ್ಯಂಡ್ V, U is equal to half CV square, U is equal to Q square by 2C. ಯಾವುದಾದ್ರೂ ಒಂದು ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. U is equal to half CV square. ಮಿಕ್ಕಿದ ಎಲ್ಲದರಲ್ಲೂ C is equal to W by Q ಅಲ್ವಾ. C is equal to W by Q. W by Q ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. C is equal to, I have written correctly. C is equal to W by Q ಅಲ್ಲ, V is equal to W by Q. C is equal to
ಕ್ಯೂ ಬೈ ವಿ ಓನ್ಲಿ. ಈ ಫಾರ್ಮುಲಾಯಿಂದನೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಸಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫಾರ್ಮುಲಾ ಬರುತ್ತೆ, ವಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಒಂದು ಫಾರ್ಮುಲಾ ಬರುತ್ತೆ. ಯು ವಿ ಇಸ್ ಆಫ್ ಕ್ಯೂ ವಿ ನೆನ್ಪಿಟ್ಕೊಂಡಿರಿ. ಈಗ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟು ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ಫೈಂಡ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಡಿಸ್ಟೆನ್ಸ್ ಆಫ್ 2 ಮೀಟರ್ ಫ್ರಮ್ ಎ ಚಾರ್ಜ್ ಆಫ್ 4 × 10⁻⁶. ಗಿವನ್ನ ಕರೆಕ್ಟಾಗಿ ಬರ್ಕೊಂಡ್ಲೇಬೇಕು. ಗಿವನ್ ಬರೆದಾದಮೇಲೆ ಯಾವ ಫಾರ್ಮುಲಾ ಸೂಟೇಬಲ್ಲೋ ಪೊಟೆನ್ಷಿಯಲ್ ಕೇಳ್ತಿರೋದ್ರಿಂದ ಇದು ಬೇಸಿಕ್ಸ್ ಅಷ್ಟೇ ಕೆ ಸಿ ಟಿಗೆ. ಇದು ಈ ಥರದ್ದೆಲ್ಲ ಕೆ ಸಿ ಟಿ ಡೈರೆಕ್ಟಾಗಿ ಕೇಳೋದಿಲ್ಲ, ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ನೋಡೋಣ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ವಿ ಇಸ್ ಈಕ್ವಲ್ ಟು ಕೆ ಕ್ಯೂ ಬೈ ಆರ್ ಓನ್ಲಿ. ಕೊಟ್ಟಿರೋ ಥಿಂಗ್ಸ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಡಿವೈಡ್ ಮಾಡಿ ಆನ್ಸರ್ ಕ್ಯಾಲ್ಕುಲೇಟ್ ಮಾಡಿ. ಜಸ್ಟ್ ಬೇಸಿಕ್ಸ್ ಅಷ್ಟೇ. ಕ್ವಶನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಸಬ್ಸ್ಟಿಟ್ಯೂಷನ್ ಮಾಡಿ. ಇದೆಲ್ಲ ಫಾರ್ಮೇಟು ಕೆ ಸಿ ಟಿಗೆ ಬೇಕಾಗಿಲ್ಲ, ಇದು ಬೋರ್ಡ್ಸ್ಗೆ ಫಾಲೋ ಮಾಡ್ತೀರಾ. ಕೆ ಸಿ ಟಿಗೆ ಡೈರೆಕ್ಟ್ ಈಕ್ವೇಷನ್ ಬರೀರಿ. ಸಾಲ್ವ್ ಅಂತೂ ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಬೇಗ ಸಾಲ್ವ್ ಮಾಡಬೇಕು. ಸೊ ಫೈಂಡಿಂಗ್ ಕೆಪಾಸಿಟೆನ್ಸ್. ಎ ಕೆಪಾಸಿಟರ್ ಹೋಲ್ಡ್ಸ್ ಎ ಚಾರ್ಜ್ ಆಫ್ 6 × 10⁻⁶. ಕೆಪಾಸಿಟರ್ಸ್ ಕೂಲುಂಬ್ ಇದು, ಚಾರ್ಜ್ ಇದು, ಕ್ಯೂ ಇದು. ಆ್ಯಂಡ್ ಆ್ಯಸ್ ಎ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಫ್ 12 ವೋಲ್ಟ್. ದಿಸ್ ಇಸ್ ಎ ವೋಲ್ಟೇಜ್. ಫೈಂಡ್ ದ ಕೆಪಾಸಿಟೆನ್ಸ್ ಅಲ್ವಾ. ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ಈ ರೀತಿ ಸಾಲ್ವ್ ಮಾಡ್ತೀರಾ. ಗಿವನ್ ಏನು ಬರೆಯೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಸಾಲ್ವ್ ಮಾಡ್ತೀರಾ. ಈ ಪವರ್ ಕನ್ವರ್ಷನ್ ಏನಿದೆಯೋ ಕರೆಕ್ಟಾಗಿ ಅನಾಲಿಸಿಸ್ ಮಾಡಿ. ಆನ್ಸರೇ ಒಂದು ಫಾರ್ಮಲ್ಲಿ ಬಂದಿರುತ್ತೆ. ಸೊಲ್ಯೂಷನಲ್ಲಿ ಈ ರೀತಿ ಆನ್ಸರು ಕೊಟ್ಟಿರ್ತಾರೆ, ಪವರ್ಸ್ನ ಚೇಂಜ್ ಮಾಡು ಕೊಟ್ಟಿರ್ತಾರೆ. ಸೊ ಎರಡೂ ಕರೆಕ್ಟಾಗಿ ಇಲ್ಲಿ ಸಾಲ್ವ್ ಮಾಡಿದಾದ್ಮೇಲೆ ಡೈರೆಕ್ಟ್ ಆಪ್ಷನ್ಸ್ನ ಚೂಸ್ ಮಾಡುವಾಗ ಕರೆಕ್ಟಾಗಿ ಗಮನ ಇಟ್ಟು ಚೂಸ್ ಮಾಡಿ, ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಫಾರ್ಮುಲಾಸು ನಾವಿವಾಗ ಕಲ್ತಿದ್ದೀವಿ ಅಲ್ವಾ. ಇಷ್ಟು ಫಾರ್ಮುಲಾಸು ಒಂದು ಸಲ ನೋಡಿದ್ರೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. 2021 ಕೇಳಿರೋದು. ಇನ್ ಫಿಗರ್ ಚಾರ್ಜ್ ಆನ್ ದಿ ಕೆಪಾಸಿಟರ್ ಈಸ್ ಪ್ಲಾಟೆಡ್ ಎಗೇನೆಸ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಕೆಪಾಸಿಟರ್. ದ ಕೆಪಾಸಿಟೆನ್ಸ್ ಆ್ಯಂಡ್ ಎನರ್ಜಿ ಸ್ಟೋರ್ಡ್ ಇನ್ ದ ಕೆಪಾಸಿಟರ್ ಆರ್ ರೆಸ್ಪೆಕ್ಟಿವ್ಲಿ. ಸೊ ಎರಡನ್ನೂ ಕೇಳಿದರೆ ಕೆಪಾಸಿಟೆನ್ಸು ಮತ್ತು ಎನರ್ಜಿ ಸ್ಟೋರ್ಡ್. ಕೆಪಾಸಿಟೆನ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ. ದಿಸ್ ಇಸ್ ದ ಜನರಲ್ ಫಾರ್ಮುಲಾ ವಿ ನೋ. ಅವರೊಂದು ಗ್ರಾಫ್ ಕೊಟ್ಟಿದ್ದಾರೆ, ಕ್ವಶನಲ್ಲಿ ವ್ಯಾಲ್ಯೂಸ್ ಕೊಟ್ಟಿಲ್ಲ. ಇಲ್ಲಿ ಮ್ಯಾಕ್ಸಿಮಮ್ ಕ್ಯೂ ಎಷ್ಟಿದೆ? 120 ತೊಗೊಂಡ್ಲಾ? ಕರೆಕ್ಟ್, ಅದು ತಪ್ಪಾಗುತ್ತೆ. ಮೈಕ್ರೋ ಇದೆ, ಸೊ ವಿ ನೀಡ್ ಟು ಕನ್ಸಿಡರ್ 10⁻⁶. ಮೈಕ್ರೋನಲ್ಲೇ ಆನ್ಸರ್ ಇದೆ. ದಟ್ ಈಸ್ ದ ಒನ್ ಸಿಚುವೇಶನ್. ಎರಡು ವ್ಯಾಲ್ಯೂಸು ಕೂಲಮ್ ಮೀನ್ಸ್ ಕೆಪಾಸಿಟೆನ್ಸು ಸೇಮ್ ಇದೆ, ಅದು ಒಂದು ಪಾಯಿಂಟ್ ಇಟ್ಕೊಂಡಿರೋಣ. 10 ಅಲ್ವಾ ವೋಲ್ಟೇಜು, ಮ್ಯಾಕ್ಸಿಮಮ್ಮೇ ತೊಗೊಳ್ತಿದ್ದೀನಿ. ಸೊ 1010 ಕ್ಯಾನ್ಸಲ್. 12 ಮೈಕ್ರೋ ಫ್ಯಾರಡಿನ, ಇದು ಓಕೆ. 12 ಅನ್ನೋದು ಫಿಕ್ಸ್ ಆಯಿತು, 1 ಅಥವಾ 2 ಅಲ್ಲಿ. ಇವಾಗ ಎನರ್ಜಿ ಕೇಳಿದ್ದಾನೆ. ಇ ಈಸ್ ಈಕ್ವಲ್ ಟು ಹಾಫ್ CV² ಬಳಸ್ಕೊಳ್ಳ. ಕೆಪಾಸಿಟೆನ್ಸು ಬಂದಿದೆ, ಇದನ್ನು ಬೇಕಾದ್ರೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಅಥವಾ ಗ್ರಾಫಲ್ಲೇ ಇದೆ ಡೈರೆಕ್ಟಾಗಿ ತೊಗೊಂಡ್ಲಾ. ಹಾಫ್ ಈಸ್ ಈಕ್ವಲ್ ಟು ಕ್ಯೂ ಇಂಟು ವಿ. ಹಾಫ್ CV² ಕೂಡ ಮಾಡ್ಬೋದು. ನೀವು ಹಾಫ್ CV² ಸಬ್ಸ್ಟಿಟ್ಯೂಟ್ ಮಾಡಿ ಟ್ರೈ ಮಾಡಿ. ಸಿ ಎಲ್ಲಿ ಇಲ್ಲಿಂದ ತೊಗೊಳ್ತೀರಾ. ಹಾಫ್ ಕ್ಯೂ ಇಂಟು ವಿ ಅಂದಾಗ ಹಾಫ್ ಕ್ಯೂ ಅಂದರೆ ಮ್ಯಾಕ್ಸಿಮಮ್ 120 ಮೈಕ್ರೋ ಅಂತಲೇ ತೊಗೊಳ್ತೀನಿ. ಡಿವೈಡೆಡ್ ಅಲ್ಲ, ಇಂಟು 10 ಓನ್ಲಿ. 2 1s 2 5s ಅಲ್ವಾ. 12 5s 60 60 ಅಂದರೆ ಇನ್ನೊಂದು 0. 600 ಮೈಕ್ರೋ ಜೋಲ. 600 ಮೈಕ್ರೋ ಜೋಲ್ ಎಲ್ಲಿದೆ? ಇಲ್ಲಿದೆ. ಸೊ ಆಪ್ಷನ್ ಬಿ ಓನ್ಲಿ. ಇಸ್ ದಿಸ್ ಕರೆಕ್ಟ್? ನೀವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿ ಟ್ರೈ ಮಾಡಿ. ಆನ್ಸರ್ ಬಂತಾ ಇಲ್ಲ? ಎಸ್ ವಿ ಗಾಟ್ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನೋ ವಿ ಗಾಟ್ ಅಂತ, ನೋ ವಿ ಡಿಂಟ್ ಗೆಟ್ ಅಂತ ಮೆನ್ಷನ್ ಮಾಡಿ. ನೋಡೋಣ ಬಂದಿರುತ್ತೆ ಅಂತಲೇ ಅಂದ್ಕೊಳ್ತಿದ್ದೀನಿ. ಆನ್ಸರ್ ಈಸ್ ಕರೆಕ್ಟ್ ಓನ್ಲಿ. ಸೊ ಕಾಮನ್ ಕೆ ಸಿ ಟಿ ಮಿಸ್ಟೇಕ್ಸ್ ಟು ಅವಾಯ್ಡ್: ಕನ್ಫ್ಯೂಸಿಂಗ್ ಚಾರ್ಜ್ ಆ್ಯಂಡ್ ಪೊಟೆನ್ಷಿಯಲ್. ಅದು ಗಮನ ಇಟ್ಟು ಪೊಟೆನ್ಷಿಯಲ್ ಯಾವುದು, ಚಾರ್ಜ್ ಅದು ಯಾವುದು. ನಾನು ಕೆಲವು ಸಲ ಮಿಸ್ಟೇಕ್ಸ್ ಮಾಡ್ತಿರ್ತೀನಿ, ನೀವು ಮಾಡಬೇಡಿ, ಯಾಕಂದರೆ ನಾನು ಎಕ್ಸಾಮ್ ಬರೆಯಲ್ಲ, ನೀವು ಬರೀತೀರಾ. ರಾಂಗ್ ಕಾಂಬಿನೇಷನ್ ಫಾರ್ಮುಲಾ ಕಂಬೈನ್ ಮಾಡಿ ಮಾಡ್ಬೇಕಾದ್ರೆ ಸೀರೀಸಾ ಪ್ಯಾರಲಲ್ಲ, ಮತ್ತು ಯಾವುದು ಕೆಪಾಸಿಟೆನ್ಸು, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟೆನ್ಸ್ ಕೇಳಿದಾರ, ಎಲ್ಲ ಗಮನ ಇಟ್ಟು ನೋಡಬೇಕಾಗುತ್ತೆ. ಮಿಸ್ಸಿಂಗ್ ಯೂನಿಟ್ಸ್ ಕನ್ವರ್ಷನ್ ಮಿಸ್ಟೇಕ್ ಆಯಿತು ಅಂದರೆ ಕೆ ಸಿ ಟಿನಲ್ಲಿ ನಿಮ್ಮ ಕಾನ್ಷಿಯಸ್ನ ಟೆಸ್ಟ್ ಮಾಡೋದಕ್ಕೆ ಮಾಡೋದು. ಇಗ್ನೋರಿಂಗ್ ಡೈಎಲೆಕ್ಟ್ರಿಕ್ ಎಫೆಕ್ಟ್. ಡೈಎಲೆಕ್ಟ್ರಿಕ್ ಸ್ಲಾಬ್ ಇಟ್ಟಿದ್ದಾರೆ ಇಲ್ವಾ ಅಂತ ಅವ್ರು ಕೊಟ್ಟಿರ್ತಾರೆ. ಡೈಎಲೆಕ್ಟ್ರಿಕ್ ಸ್ಲಾಬ್ ಇಂಟ್ರೊಡ್ಯೂಸ್ ಮಾಡದೇ ಇರೋ ಆನ್ಸರೂ, ಇಂಟ್ರೊಡ್ಯೂಸ್ ಮಾಡಿ ಬರೋ ಆನ್ಸರ್ನೂ ಎರಡೂ ಇಟ್ಟಿರ್ತಾರೆ ಅವರು, ಸಾಲ್ವ್ ಮಾಡಿ ಬೇಕಂತಲೇ ಕನ್ಫ್ಯೂಸ್ ಆಗಲಿ ಅಂತ. ಸೈನ್ ಎರರ್ಸ್ ಇನ್ ಪೊಟೆನ್ಷಿಯಲಲ್ಲಿ ಸ್ಕೇಲಾರ್ ಕ್ವಾಂಟಿಟಿ ಪೊಟೆನ್ಷಿಯಲ್ಲು ಪಾಸಿಟಿವ್ ಇದ್ದರೆ ಪಾಸಿಟಿವ್ ಚಾರ್ಜ್ ತೊಗೊಳ್ತೀವಿ, ನೆಗೆಟಿವ್ ಚಾರ್ಜ್ ಇತ್ತು ಅಂದರೆ ನೆಗೆಟಿವ್ ಕನ್ಸಿಡರ್ ಮಾಡಿರ್ತೀವಿ. ಬಿಕಾಸ್ ಪೊಟೆನ್ಷಿಯಲ್ ಈಸ್ ಸ್ಕೇಲಾರ್. ಎಲೆಕ್ಟ್ರಿಕ್ ಫೀಲ್ಡ್ ಫೋರ್ಸ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ ಆ್ಯಂಡ್ ವಿ ವಿಲ್ ಕನ್ಸಿಡರ್ ಓನ್ಲಿ ಮ್ಯಾಗ್ನಿಟ್ಯೂಡ್.
ಇವೆಲ್ಲ ಥಿಂಗ್ಸ್ನು ನೆನಪಲ್ಲಿ ಇಟ್ಕೊಂಡಿರಬೇಕು. ಸೊ ನಿಮ್ಮ ಕಲಿಕೆನಲ್ಲಿ ಇವೆಲ್ಲ ಸಾಲ್ವ್ ಮಾಡ್ತಿರ್ಬೇಕು. ಡಿಫಿಕಲ್ಟಿ ಅಂತ ಅನಿಸ್ತಿದೆ ಅಂದರೆ ನಮ್ಮಲ್ಲಿ ಆರಂಭ KCET ಇಂಟಿಗ್ರೇಟೆಡ್ ಫಸ್ಟ್ ಇಯರ್ ಅವ್ರಿಗೆ, ಫಸ್ಟ್ PUC ಅವ್ರಿಗೆ ಆರಂಭ ನೀಟ್ ಇಂಟಿಗ್ರೇಟೆಡ್ ಬ್ಯಾಚಸ್ ಇರೋದನ್ನು ಮರಿಬೇಡಿ. ಯಾವುದೇ ಮೂಮೆಂಟಲ್ಲಿ ಕಷ್ಟ ಆಗ್ತಿದ್ರೆ ನಾವಿದ್ದೀವಿ ಅಂತ ಮರಿಬೇಡಿ. ಸೊ ಸೆಕೆಂಡ್ ಇಯರ್ ಅವ್ರಿಗೆ ವಿಜೇತ ಬ್ಯಾಚ್ ಅಂತಲೇ ಇದೆ, ವಿಜೇತ KCET ಇಂಟಿಗ್ರೇಟೆಡ್ 360 ಅಂತ. ಸೊ ಅದರಲ್ಲಿ ಲ್ಯಾಂಗ್ವೇಜಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ನಿಮ್ಮ ಎಕ್ಸಾಮ್ನ ಬೂಸ್ಟಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಮಾಸ್ಟರ್ಡ್, ರಿವೈಸ್ ಫಾರ್ಮುಲಾಸ್, ಸಾಲ್ವ್ ಪಾಸ್ಟ್ ಪೇಪರ್ಸ್. ಸೊ ನೆಕ್ಸ್ಟು ಟಾಪಿಕ್ಕು ಕರೆಂಟ್ ಎಲೆಕ್ಟ್ರಿಸಿಟಿ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಪ್ಲಸ್ KCET ಪ್ರಾಬ್ಲಮ್ಸ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಈ ರಿವಿಷನ್ನು ಮತ್ತು ಸಾಲ್ವ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸಾಲ್ವ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೆಷನ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ ಓಪನ್ ಆಗಿರುತ್ತೆ, ನಿಮ್ಮ ಸಜೆಷನ್ಸ್ಗೋಸ್ಕರ ಕಾಯ್ತಿರ್ತೀನಿ. ಥ್ಯಾಂಕ್ ಯು. ಕಮೆಂಟ್ಸ್ ಮಾಡೋದನ್ನು ಮಿಸ್ ಮಾಡಬೇಡಿ.